ನೋಡಿ ಸ್ನೇಹಿತರೆ, ಈಗ 6 ಎಳೆ ದಾರ ತೊಗೊಂಡಿದ್ದೀನಿ. ಬೇಸಿಕ್ಕಿಂದ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಬಟ್ಟೆಗೆ ಸೂಜಿ ಹಾಕಿ ನೋಡಿ ಇದನ್ನು ಎಳ್ಕೊಂಡ್ರೆ ನೋಡಿ ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ಹಿಂಗೆ ಇಟ್ಕೊಂಡು ಬಟ್ಟೆ ಒಳಗೆ ತೊಗೊಳ್ಳೋಣ. ಬಟ್ಟೆ ಒಳಗೆ ರಿಂಗ್ ತೊಗೋಬೇಕು ನಾನು. ಹಿಂಗೆ ಈಗ ಮತ್ತೆ ಹಿಂಗೊಂದು ನಾಟ್ ಹಾಕ್ಕೊಳ್ಳೋಣ, ಮತ್ತು ಇನ್ನೊಂದು ನಾಟ್ ಹಾಕೋಣ. ನೋಡಿ, ಡಬ್ಬಲ್ ನಾಟ್ ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ ಆಗಿದೆ, ಇನ್ನೊಂದು ಸಿಂಗಲ್ ನಾಟು. ಬಿಚ್ಕೋಬಾರ್ದು ಅಂತ ಡಬಲ್ ನಾಟ್ ಹಾಕ್ಕೊಂಡಿದ್ದೀನಿ. ಈಗ 5 ಚೈನ್ ಹಾಕೋತೀನಿ. 1 2 3 4. ನೋಡಿ, ಇದೆಲ್ಲ ಬರುತ್ತೆ ನೋಡಿ, ಹೀಗೆ ಲಾಕ್ ಮಾಡಬೇಕು. ಹಿಂಗೆ ಸಿಂಗಲ್ ಲಾಕು, ಮತ್ತು 1 2 3 4 5. ಮತ್ತು ಇದೆಲ್ಲಕ್ಕೆ ಬರುತ್ತೆ ನೋಡಿ, ಅಲ್ಲಿಗೆ ನಾಟ್ ಹಾಕೋಬೇಕು. ಎಳೆದು ಹಾಕಬಾರ್ದು, ಬಟ್ಟೆ ಸುಕ್ಕಾಗುತ್ತೆ. ಸ್ವಲ್ಪ ಅದೆಲ್ಲ ಬರುತ್ತೆ ನೋಡಿ, ಅಲ್ಲಿಗೆ ಎಲ್ಲಕ್ಕೆ ರೀಚ್ ಆಗುತ್ತೆ ಅಲ್ಲೇ ಹಾಕೋಬೇಕು. 1 2 3 4 5. ಅದೆಲ್ಲಕ್ಕೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ನಾವು ಅದನ್ನು ಸಿಂಗಲ್ ಲಾಕ್ ಮಾಡಬೇಕು. ಎಲ್ಲ ಬರುತ್ತೆ, ಇಲ್ಲೇ ಲಾಕ್ ಮಾಡೋಣ. ಚೂರು ಸ್ವಲ್ಪ ಒಳಗೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಹೊರಗೆ ಮಾಡಬಾರ್ದು. ನೋಡಿ ಸ್ನೇಹಿತರೆ, 5 ಚೈನು ಸಿಂಗಲ್ ಬೇಸ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಲೈನು ನೋಡಿ, ಫಸ್ಟ್ ಲೈನ್ ಆಯ್ತಿದ್ದು ಬೇಸು. ಮತ್ತು ಇದನ್ನು ಉಲ್ಟಾ ಹೀಗೆ ತಿರುಗಿಸ್ಕೊತೀನಿ. ಇದನ್ನು ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಹಾಕೊಳ್ಳೋಣ. ನೋಡಿ, ಈಗ ನಾನು ಉಲ್ಟಾ ತಿರುಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಈಗ 1 2 3 ಚೈನ್ ಹಾಕಿ ಕಂಬ ಹಾಕೋತೀನಿ. ಮೂರು ಜಾಸ್ತಿ ಉದ್ದ ಆಗುತ್ತೆ. ನೋಡಿ ಸ್ನೇಹಿತರೆ, 3 ಚೈನ್ ಹಾಕ್ಕೊಂಡಿದ್ದೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬ್ಬಲ್ ಕಂಬ ಮಾಡ್ಕೋತೀನಿ. ಈ ಥರ ಈ ಚೈನ್ ಒಳಗೆ ಹೋಗಿ ದಾರ ಅಂತಂದು 1 ಕಂಬ, 2 ಕಂಬ, 3 ಕಂಬ, 4 ಕಂಬ, 5 ಕಂಬ. ಈಗ 5 ಕಂಬ ಆಯಿತು. ಚೈನ್ ಹಾಕ್ಕೊಳ್ಳೋಣ. 1 2 3 4 5. ಇದು ನೋಡಿ, 5 ಚೈನ್ ಹಾಕ್ಕೊಂಡು ಈಗ ಇದರ ಮೇಲೆ ದಾರ ಸುತ್ತಕೊಂಡು ಮತ್ತು ಇಲ್ಲಿ ಇನ್ನು 5 ಚೈನ್ ಕಂಬ ಹಾಕ್ಕೋಬೇಕು. 5 ಚೈನ್ ಹಾಕಾದ್ಮೇಲೆ 5 ಕಂಬ ಹಾಕ್ಕೋಬೇಕು. ಸುತ್ತಕೊಳ್ಳುತ್ತೆ. ಇದೊಂದು ಕಂಬ ಹಾಕೋ ತನಕ ಸರಿ ಮಾಡ್ಕೊಂಡು ಹಿಂಗೆ ಹಾಕೋಬೇಕು. ಹಿಂಗೆ ನೋಡಿ, 1 ಇದನ್ನ ಈ ಕಡೆಗೆ ಎಳ್ಕೊಂಡು 2 3 4 5. ನೋಡಿ, ಈ ಥರ. ಈಗ 5 ಆದಮೇಲೆ ಏನು ಮಾಡಬೇಕು ನಾವು? ಈಗ 2 ಚೈನ್ ಹಾಕೋಬೇಕು. 1 2. ಈಗ ಸೂಜಿ ಮೇಲೆ ದಾರನ ತೊಗೊಂಡು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಒಂದು ಮನೆ ಸ್ಕಿಪ್ ಮಾಡಿ 3ನೇ ಮನೆಗೆ ಕಂಬ ಮಾಡ್ಕೋಬೇಕು. ನಾವು ಹಿಂಗೆ ಸೂಜಿ ಮೇಲೆ 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತುಂಬಿಕೊಂಡು ತಿಕ್ಕೊಂಡು ನೋಡಿ ಈ ಥರ ಹಿಂಗೆ ಕಂಬ ಹಾಕ್ಕೋಬೇಕು. ಹಿಂಗೆ 1 2 3 4 5. ಈಗ 5 ಚೈನು 1 2 3 4 5.
ಈಗ ನೋಡಿ ಸೂಜಿ ಮೇಲೆ ಕಂಬ ತೊಗೊಂಡು ಪಕ್ಕದಲ್ಲಿ 5 ಕಂಬ ಮಾಡ್ಕೋಬೇಕು. ದಾರ ತೊಗೊಂಡು ಸೂಜಿ ಮೇಲೆ ನೋಡಿ ಈ ಥರ ಒಂದಾಯಿತು, 2, 3, 4 ನೋಡಿ ಈ ಥರ ಹೀಗೆ ಕಂಬ ಹಾಕ್ಕೊಂಡಾಗ ಈ ಥರ ಇಲ್ಲಿ ಈಗ ಈ ಚೈನಿನ ಕಂಬ ಇರುತ್ತಲ್ಲ ಅದ್ರ ಮೇಲೆ ಇನ್ನೊಂದು ಡಬಲ್ ಕಲರ್ ಹಾಕೋದು. ಈ ಥರ ಹಿಂಗೆ ಬರುತ್ತೆ. ಹಿಂಗೆ ಒಂದೊಂದು ಮನೆ ಸ್ಕಿಪ್ ಮಾಡಬೇಕು, ಒಂದೊಂದು ಮನೆಗೆ ಹೋಗಿ 10 ಕಂಬ ಹಾಕೋಬೇಕು. 5 ಕಂಬ ಹಾಕಬೇಕು, 5 ಚೈನ್ ಹಾಕಬೇಕು, ಆಮೇಲೆ ಮತ್ತೆ 5 ಕಂಬ ಹಾಕೋಬೇಕು. ಇದೇ ಥರ ಹಾಕಬೇಕೆಲ್ಲನೂ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹಾಕಾಗಿದೆ. ಈಗ ಎಂಡ್ ಮಾಡ್ತೀನಿ. ಲಾಸ್ಟ್ಗೆ ಹಿಂಗೊಂದೆರಡು ಸಿಂಗಲ್ ಚೈನ್ ಹಾಕಿ ಸಿಂಗಲ್ ಲಾಕ ದಾರನ ಕಟ್ ಮಾಡಿ ಮತ್ತೆ ಬೇರೆ ದಾರ ಹಾಕ್ಕೊಳ್ಳೋಣ ನೋಡಿ. ಸಿಂಗಲ್ ಲಾಕ್ ಮಾಡಿದ್ದೀನಿ. ದಾರ ನೋಡಿ ಕಟ್ ಮಾಡ್ಕೊತೀನಿ. ದಾರ ಕಟ್ ಮಾಡಿ ಇನ್ನೊಂದು ಕಡೆ ಎಳ್ಕೊಂಡ್ರೆ ಲಾಕ್ ಆಯಿತು. ಇನ್ನೊಂದು ಡಬಲ್ ದಾರ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ. ಈಗ ಇನ್ನೊಂದು ಕಲರ್ ದಾರ ತೊಗೊಂಡಿದ್ದೀನಿ, ಡಬಲ್ ಕಲರು. ಈಗ ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ನಲ್ಲ ಅದರೊಳಗೆ ಹೋಗಿ ನಾಟ್ ಹಾಕ್ಕೊಂಡಿದ್ದೀನಿ. ದಾರನ ನೋಡಿ ನಾಟ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡಿದ್ದೀನಿ. ಈ ಸೂಜಿಲಿ ದಾರ ಎಳ್ಕೊಂಡಿದ್ದೆ ನಾಟ್ ಹಾಕ್ಕೊಳ್ಳೋಣ. ಈ ಥರ ಹಿಂಗೆ ಬರುತ್ತೆ ನೋಡಿ. ಹಿಂಗೆ ಹಾಕಿ ಹಿಂಗೆ ಎಳ್ಕೊಂಡು ಇದರೊಳಗಿಂದನೇ ತಗೊಳ್ಳೋಣ. ತಗೊಂಡು ಹಿಂಗೊಂದು ಸಿಂಗಲ್ ನಾಟ್ ಹಾಕ್ಕೊಂಡು ಹಿಂಗೆ ಇಲ್ಲಿ 3 ಚೈನ್ ಹಾಕೋತೀನಿ. 1, 2, 3 ಹಿಂಗೆ ನೋಡಿ. ಇಲ್ಲಿ ಹೋಗಿ ಸಿಂಗಲ್ ನಾಟ್ ಹಾಕ್ತೀನಿ. ಈಗ ಸಿಂಗಲ್ ನಾಟ್ ಹಾಕಿ 1, 2 ಹಿಂಗೆ ನೋಡಿ ಈ ಥರ ಕಂಬ ತುಂಬ್ಕೊಂಡು ಹೋಗ್ಬೇಕಿಲ್ಲ. ಕಂಬಗಳನ್ನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ, 1 ಕಂಬ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಕಂಬ. 3 ಕಂಬಕ್ಕೆ 1 ಪೆಟಲ್ ಬರುತ್ತೆ. ಈಗ ಮತ್ತೆ ಸಿಂಗಲ್ ಲಾಕ್ ಮಾಡ್ಕೊಬೇಕಿದೆ. ಈಗ ಇದಾದಮೇಲೆ ನೋಡಿ 1, 2 ಚೈನ್ ಹಾಕ್ಕೊಂಡು ಪ್ರತಿ ಒಂದು ಪೆಟಲ್ಗೂ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಹಿಂಗೆ ಹಾಕೋಬೇಕು. 2 ಕಂಬನ ಈ ಥರ ಹಾಕೋಬೇಕು ನೋಡಿ. ಈಗ 2 ಕಂಬ ಆಯ್ತಲ್ಲ. ಈಗ ಸಿಂಗಲ್ ಲಾಕು ನಾಟ್ ಹಾಕ್ಕೊಳ್ಳೋದು ನೋಡಿ. ಮತ್ತೆ 1, 2 ಮತ್ತೆ ನೋಡಿ ಪಕ್ಕ ಒಂದೊಂದು ಕಂಬ ಹಾಕೋಬೇಕು. ಈಗ 1 ಕಂಬ ಆಯಿತು ನೋಡಿ. ಇದು ಈಗ ಇನ್ನೊಂದು ಕಂಬ ಹಾಕೊಳ್ಳೋಣ ನೋಡಿ. 2 ಕಂಬ ಆಯಿತು. ಮತ್ತು ಸಿಂಗಲ್ ಲಾಕ್ ಇಲ್ಲಿ ಪಕ್ಕದಲ್ಲಿ ನೋಡಿ. ಸಿಂಗಲ್ ಲಾಕ್ ಆದಮೇಲೆ 1, 2, 3 ಚೈನ್ ಹಾಕಿ ಇಲ್ಲಿ ನೋಡಿ. ಇಲ್ಲಿ ಮೇಲೆ ಹಾಕ್ಕೊಂಡ್ರು ಆಯಿತು, ಇಲ್ಲಿ ಹಿಂಗೆ ಹಾಕ್ಕೊಂಡ್ರು ಆಯಿತು ನೋಡಿ. ಹಿಂಗೆ ಹಾಕಿದ್ರು ಆಯಿತು. ಇದು 2 ಚೈನ್ನು ಸೇರಿಸಿ ಲಾಕ್ ಮಾಡ್ಕೊಂಡ್ರು ಆಯಿತು. 3 ಚೈನ್ ಹಾಕ್ಕೊಂಡು ನೋಡಿ 2 ಇರುತ್ತಲ್ಲ, 5ನೇದೊಂದು 2 ಚೈನೊಂದೊಂದು 2 ಇರ್ತದೆ. ಹಿಂಗೆ ಇವೆರಡನ್ನೂ ಸೇರಿಸಿ ಹಿಂಗೆ ಸಿಂಗಲ್ ಲಾಕ್ ಮಾಡೋದು. ಮತ್ತು 1, 2, 3 ಮತ್ತು ಇಲ್ಲಿ ಬಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ನೋಡಿ. ಇದೇ ಥರ ಹೀಗೆ 1, 2 ಮತ್ತು ಇದೇ ಥರ ಕಂಬ ಹಾಕ್ಕೊಳ್ಳೋದು. ಇದೇ ಥರ ಬೇಸ್ ಲೈನ್ ಹಾಕಾದ್ಮೇಲೆ ಬೇಸ್ ಲೈನ್ 5 ಚೈನ್ ಹಾಕ್ಕೋಬೇಕು. ಅದಾದಮೇಲೆ 10 ಕಂಬ 5 ಕಂಬ ತುಂಬಿ 5 ಚೈನ್ ಹಾಕ್ಕೋಬೇಕು. ಮತ್ತು 5 ಕಂಬ ಹಾಕ್ಕೋಬೇಕು. ಆ ಥರ ಮನೆ ತುಂಬಿಕೊಂಡು ಹಾಕೊಂಬರ್ಬೇಕು. ಅದರೊಳಗೆ ಇದನ್ನು ವರ್ಕ್ ಮಾಡ್ಕೊಂಬರ್ಬೇಕು. ಈ ಥರ ಪೆಟ್ಟಲ್ ಬಂದಾಗ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಡಬಲ್ ಕಲರು ಹಾಕಿ ಕಂಪ್ಲೀಟ್ ಆಯಿತು. ಎಂಡ್ ಮಾಡ್ತಾಯಿದ್ದೀನಿ. ಈಗ 3 ಚೈನ್ ಹಾಕ್ಕೊಂಡು ಇಲ್ಲಿ ಬಂದು ಲಾಸ್ಟ್ ಕಂಬ ಇದೆಯಲ್ಲ ಇದರೊಳಗೆ ಹೋಗಿ ಸಿಂಗಲ್ ನಾಟ್ ಹಾಕ್ಕೊಂಡು ಮತ್ತೆ ಇನ್ನೊಂದಿಲ್ಲಿ ಸಿಂಗಲ್ ನಾಟ್ ಹಾಕಿ
ಕಟ್ ಮಾಡೋಣ. ಈ ಥರ ಸಿಂಗಲ್ ನಾಟ್ ಹಾಕ್ಬಿಟ್ಟು ನೋಡಿ, ಈಗ ಕಂಪ್ಲೀಟ್ ಆಗಿದೆ. ದಾರ ಕಟ್ ಮಾಡ್ಕೊಳ್ಳೋಣ. ದಾರ ಕಟ್ ಮಾಡಿಬಿಟ್ಟು ಈ ಥರ ಎಳೆದ್ರೆ ಲಾಕ್ ಆಯಿತು. ನೋಡಿ, ಈ ಥರ ದಾರ ಬಂದಿದ್ದನ್ನ ಹೀಗೆ ಕಟ್ ಮಾಡಿಬಿಟ್ಟು ಗಂಟು ಹಾಕಿ ಕಟ್ ಮಾಡ್ಬೋದು. ಇಲ್ಲ ಅಂದರೆ ಗಮ್ ಹಾಕಿ ಅಂಟಿಸ್ಬಿಡ್ಬೋದು. ಈ ಥರ ಹಿಂಗೆ ಎಳೆದು ಗಮ್ ಹಾಕಿ ಅಂಟಿಸ್ಬಿಡೋಣ. ಕಟ್ ಮಾಡ್ತೀನಿ. ಇದನ್ನು ಈ ಥರ ಈಗ ಹಾಕಿ ಅಂಟಿಸ್ಬಿಟ್ರೆ ಈ ಕಡೆ ಬರಲ್ಲ ಅದು. ಇಲ್ಲಿ ನೋಡಿ, ಇದೇ ಥರ. ಅದು ಬೇಸ್ ಲೈನ್ ಹಾಕಿದ್ದದ್ದು ಎಲ್ಲೋ ಅದು ವಿಡಿಯೋವು ಡಿಲೀಟ್ ಆಗಿದೆ, ಸೀರೆಗೆ ಹಾಕಿರೋದು. ಅದಕ್ಕೆ ನಾನು ಇಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಎಲ್ಲನೂ ಫುಲ್ಲು ಬೇಸ್ ಲೈನಿಂದ ಹಾಕಿ ತೋರಿಸ್ದೆ. ಇದೇ ಥರ ಹಾಕ್ಕೊಳ್ಳಿ. ವಿತೌಟ್ ಕುಚ್ಚು ವಿತೌಟ್ ಬೀಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಬೇಗ ಹಾಕೋಬೋದು. ಒಂದು 3 ಗಂಟೆ 3:15 ಗಂಟೆ ಒಳಗೆಲ್ಲ ಕಂಪ್ಲೀಟ್ ಆಗೋಯ್ತದೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸೀರೆನ ತೋರಿಸ್ತೀನಿ, ಸೀರೆಗೆ ಹಾಕಿರೋದು. ನೋಡಿ ಸ್ನೇಹಿತರೆ, ಈಗ ಫುಲ್ ಹಾಕಿ ಲಾಸ್ಟಿಗೆ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಎಂಡಿಂಗ್ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ. ನೋಡಿ, ಲಾಸ್ಟು ವರ್ಕ್ ಇದು. ನೋಡಿ, ಈ ಥರ ಸೂಜಿ ಮೇಲೆ ದಾರ ತೊಗೊಳ್ಳೋದು, 2 ಕಂಬ ಹಾಕ್ಕೊಳ್ಳೋದು, ಒಂದು ಸಿಂಗಲ್ ಕಂಬ ಹಾಕೋದು, ಅಷ್ಟೇ. ನೋಡಿ, ತುಂಬ ಈಸಿ ಇದೆ. 2 ಕಂಬ ಹಾಕಿ, 2 ಚೈನ್ ಹಾಕಿ, 2 ಕಂಬ ಹಾಕಿ, ಒಂದು ಸಿಂಗಲ್ ನಾಟ್ ಹಾಕೋಬೇಕು. 2 ಚೈನ್ ಹಾಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, 1 ಕಂಬ ಆಯಿತು. ಮತ್ತು ಇನ್ನೊಂದು ಕಂಬ ಆದಮೇಲೆ ಸಿಂಗಲ್ ಕಂಬ. ತುಂಬ ಈಸಿ. ಎಷ್ಟು ಬೇಗ ಹಾಕೊಂಬರ್ಬೋದು ಅಂದರೆ ಅಷ್ಟು ಬೇಗ ಹಾಕೊಂಬರ್ಬೋದು. 1 2 ಸೂಜಿ ಮೇಲೆ ದಾರ. ಎಷ್ಟು ಫಾಸ್ಟಾಗಿ ಹಾಕ್ಬೋದು ಅಂತ. ಮತ್ತು ಇನ್ನೊಂದು ನೋಡಿದ್ರೆ ಮತ್ತೆ ಸಿಂಗಲ್ ಕಂಬ. ಯಾವ ಥರ 3 ಪೆಟಲ್ ಬರುತ್ತೆ. ಮತ್ತು 1 2 3 ಹಾಕಿ ಲಾಸ್ಟಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. 1 2 3 ಲಾಸ್ಟಲ್ಲಿ ಇಲ್ಲಿ ಹಾಕಿದ್ದೀನಲ್ವ ನಾಟು, ಇಲ್ಲಿ ಹಾಕಿ ಸಿಂಗಲ್ ನಾಟ್ ಹಾಕ್ಕೊಂಡು ಹೀಗೆ ಬಟ್ಟೆಗೆ ಚುಚ್ಚಿ ಮತ್ತೆ ಇಲ್ಲೊಂದು ಸಿಂಗಲ್ ನಾಟ್ ಹಾಕಿ 1 2 3 ಸಿಂಗಲ್ ನಾಟ್ ಹಾಕೋಬೇಕು. ಹಿಂಗೆ 1 2 3 ಸಲ ಚುಚ್ಚಿ ಹಿಂಗೆ ಸಿಂಗಲ್ ನಾಟ್ ಹಾಕಿದ್ರೆ ಬಿಚ್ಚಲ್ಲ, ಸೇಫಾಗಿರುತ್ತೆ. ಹಾಗಾಗಿ ಚುಚ್ಚಿ ನಾಟ್ ಹಾಕೋಬೇಕು. ನೋಡಿ, ಹಿಂಗೆ ಹಾಕಾದ್ಮೇಲೆ ಮತ್ತೆ ಇಲ್ಲೊಂದು 2 ಚೈನ್ ಹಾಕ್ಕೊಂಡು ನೋಡಿ, ಇಷ್ಟು ದಾರ ಬಿಟ್ಟು ಹಿಂಗೆ ಕಟ್ ಮಾಡಿಬಿಟ್ಟು ನಮ್ಮ ಕಡೆಗೆ ಹಿಂಗೆ ಎಳ್ಕೊಂಡ್ರೆ ನಾಟ್ ಆಯಿತು. ಹಿಂಗೆ ನಾಟ್ ಹಾಕ್ಬಿಟ್ಟು ಇನ್ನೊಂದು ನಾಟ್ ಹಾಕ್ಕೊಂಡು ಸೂಪರಾಗಿರ್ತದೆ. ಹಿಂಗೆ ಹಾಕಿದ್ರೆ ನೋಡಿ, ಹಿಂಗೆ ದಾರ ಕಟ್ ಮಾಡಿದ್ರೆ ಮುಗೀತು. ನೋಡಿ, ಇಷ್ಟೆಲ್ಲ ಹಾಕಿದ್ದೀನಿ. ನಾನು ಫಸ್ಟು 2 ಸ್ಟೆಪ್ ಹಾಕಿರೋದು ವಿಡಿಯೋ ಇಲ್ಲೋ ಡಿಲೀಟ್ ಆಗಿಬಿಟ್ಟಿದೆ. ಮತ್ತು ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ನಾನು ಇದನ್ನು ಡಿಸ್ಪ್ಲೇ ಹಾಕ್ತೀನಿ, ಡೆಮೋ ಬೇರೆ ಮಾಡ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಬಲ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ವಿತೌಟ್ ಬೀಡು ವಿತೌಟ್ ಕುಚ್ಚು ಸಾಕು. ಕುಚ್ಚು ಬೇಕು ಅಂದರೆ ಹಾಕ್ಬೋದು, ನಮಗೇನು ಕುಚ್ಚಿನ ಅವಶ್ಯಕತೆ ಇಲ್ಲ. ಇದೇ ಇದ್ದರೆ ಸಾಕು. ಸೀರೆ ಗ್ರ್ಯಾಂಡ್ ಆಗಿರೋದ್ರಿಂದ ಇದು ಸಿಂಪಲ್ಲಾಗಿ
ಕುಚ್ಚು ಹಾಕ್ಕೊಂಡ್ರೆ ಸಾಕು. ನೋಡಿ ಸ್ನೇಹಿತರೆ, ಈಗ ಇದು ಒಂದು ಡಿಸೈನ್ ಹಾಕಾಗಿದೆ. ಈಗ ಮತ್ತೆ ಇನ್ನೊಂದು ಕಲರಲ್ಲಿ ಡಿಸೈನ್ ಹಾಕ್ಕೊಂಬರೋಣ, ಬನ್ನಿ ನೋಡೋಣ. ನೋಡಿ, ಈ ಕೊನೆಯಿಂದ ಹಿಡಿದು ಆ ಕೊನೆವರೆಗೂ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈ ಕೊನೆವರೆಗೂ ಆಗಿದೆ. ಈಗ ಇನ್ನೊಂದು ಕಲರು ಬಾಟ್ಲ್ ಗ್ರೀನ್ ಕಲರ್ ಹಾಕ್ಕೊಂಬರೋಣ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಬೆರಳಿಗೆ ದಾರ ಸುತ್ತಕೊಂಡು ನಾಟಾಗಿ ಇಟ್ಕೊಂಡಿದ್ದೀನಿ. ಈಗ ಈ ನಾಟನ್ನ ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಅಂದರೆ ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ನೋಡಿ ಇಲ್ಲಿ 2 ಚೈನ್ ಹಾಕಿರ್ತೀವಿ. ಇಲ್ಲಿ ನೋಡಿ, ಈ ಹೋಲೊಳಗೆ ಹೋಗಿ ಈ ದಾರನ ಎಳ್ಕೊಳ್ಳೋಣ. ಈ ಕಡೆ ನೋಡಿ, ಹಿಂಗೆ ಎಳ್ಕೊಂಡು ಇದನ್ನು ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದು ನಾಟ್ ಹಾಕ್ಬಿಟ್ಟು 1 2 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ 4 ಚೈನಿಂದು 5 ಚೈನ್ ಹಾಕಿಬಿಟ್ಕೊಂಡಿರ್ತೀನಲ್ಲ, ಅಲ್ಲಿಗೆ ಸಿಂಗಲ್ ಲಾಕ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಲಾಕ್ ಮಾಡ್ಕೊಂಡಾಯ್ತಲ್ವ, 3 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಚೈನ್ ಹಾಕೋತೀನಿ, 1 2. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಹೋಗಿ ಇಲ್ಲಿ ಡಬಲ್ ಕಂಬ ಮಾಡ್ತೀನಿ. 1 2 ಕಂಬ ಮಾಡಿ ಆ ಚೈನ್ ಒಂದು ಲೆಕ್ಕ ನೋಡಿ, ಇದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಸಿಂಗಲ್ ಲಾಕ್ ಮಾಡಿ ಮತ್ತೆ ನೋಡಿ 2 ಚೈನ್ ಹಾಕೋತೀನಿ. 1 2 ಸೂಜಿ ಮೇಲೆ ದಾರ ತೊಗೊಂಡು 1 2 ಡಬಲ್ದು ಕಂಬ ಮಾಡ್ಕೋತಾ ಇದ್ದೀನಿ. ನೋಡಿ, 2 ಕಂಬ ಆಯಿತು. ಈಗ ಸಿಂಗಲ್ ಲಾಕ್ ಮಾಡ್ತೀನಿ. ನೋಡಿ, ಸಿಂಗಲ್ ಲಾಕ್ ಮಾಡ್ಕೊಂಡೈತಿ. 2 ಚೈನ್ ಹಾಕೋತೀನಿ. 1 2 ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಈ ಥರ ಡಬಲ್ ಕಂಬ ಹಾಕೋತೀನಿ. ಈ ಥರ ನೋಡಿ, 2 ಕಂಬ ಆಯಿತು. ಮತ್ತು ಸಿಂಗಲ್ ಲಾಕ್ ಮಾಡ್ತೀನಿ. ಸಿಂಗಲ್ ಲಾಕ್ ಬೇಕೇ ಬೇಕು, ಈ ಪೆಟ್ಟಲ್ ಥರ ಬರಬೇಕಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಪುಟ್ಟದಾಗಿ ಬಂದಿದೆ ಅಂತ. ಸಿಂಗಲ್ ಲಾಕು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಎಷ್ಟು ಪುಟ್ಟದಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಈಗ ಮತ್ತೆ ನೋಡಿ, ನೀವು 3 ಚೈನ್ ಹಾಕೋತೀನಿ. ಸಿಂಗಲ್ ಲಾಕ್ ಮಾಡಿಲ್ಲ, ಸಿಂಗಲ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ತೀನಿ. ಸಿಂಗಲ್ ಲಾಕ್ ಮಾಡ್ತೀನಿ. ಪ್ರತಿಯೊಂದು ಇದಕ್ಕೂ ಸಿಂಗಲ್ ಲಾಕ್ ಮಾಡಲೇಬೇಕು. ಸಿಂಗಲ್ ಲಾಕ್ ಮಾಡಿಲ್ಲ ಅಂತಂದರೆ ಅದು ಪೆಟ್ಲ್ ಥರ ಬರಲ್ಲ, ಅದು ಪ್ಲೈನ್ ಆಗಿಬಿಡ್ತದೆ. ಹಂಗಾಗಿ ಪ್ರತಿಯೊಂದು ಬಿಡ್ಸ್ಗೂ ನೋಡಿ, ಪ್ರತಿಯೊಂದು ಪೆಟಲ್ಗೂ ಸಿಂಗಲ್ ಲಾಕ್ ಮಾಡಿ ಮತ್ತು 1 2 3 ಮತ್ತು ಇಲ್ಲಿ ಒಂದು ಸಿಂಗಲ್ ಲಾಕು, ಸಿಂಗಲ್ ಲಾಕು 1 2 3 ಮತ್ತು ಇಲ್ಲಿ ಸಿಂಗಲ್ ಲಾಕು. ಪೆಟಲ್ ಮಾಡಬೇಕಿದು. 5 ಚೈನ್ ಹಾಕಿ ಮನೆ ಮಾಡ್ಕೊಂಡಿರೋದು ಇದು. 5 ಚೈನ್ ಹಾಕಿ ಇದನ್ನು ಪೆಟ್ಲು ಬರೋ ತನಕ ಮಾಡ್ಕೊಂಡಿದ್ದೀನಲ್ಲ, 1 2 ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತು ಇಲ್ಲಿ ಹೋಗಿ ದಾರ ಅಂತಂದು ಡಬ್ಬಲ್ ಕಂಬ ಮಾಡ್ಕೊಳ್ಳೋದು. ನೋಡಿ, 2 ಆಯಿತು. ಮತ್ತು ಸಿಂಗಲ್ ಲಾಕ್ ಮಾಡ್ತೀನಿ. ಪಕ್ಕದಲ್ಲಿನೇ ಸಿಂಗಲ್ ಲಾಕು ಮತ್ತು 2 ಚೈನ್, 1 2 ಮತ್ತು ಸೂಜಿ ಮೇಲೆ ದಾರ ಮತ್ತು ಡಬಲ್ ಕಂಬ, 2 ಕಂಬ ಹಾಕ್ಕೋಬೇಕು. ನೋಡಿ, ಮತ್ತು 2 ಆಯಿತು. ಮತ್ತು ಸಿಂಗಲ್ ಲಾಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ಯೂಟಾಗಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾಯಿವೆ. ನೋಡಿ ನೋಡಿ, ತುಂಬ ಹಾಕೋದು ಈಜಿ, ತುಂಬ ಬೇಗನೆ ಹಾಕ್ಕೊಂಬರ್ಬೋದು. ನೋಡಿ, 3 ಪೆಟ್ಟಲು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿವೆ ಅಂತ. 3 ಪೆಟ್ಟಲು ತುಂಬ ಚೆನ್ನಾಗಿವೆ.
ಮೂರೇ ಪೆಟ್ಟಲ್ಲಿ ಬರ್ತವೆ. ತುಂಬ ಒಳ್ಳೆ ಕ್ಯೂಟಾಗಿ ಕಾಣಿಸ್ತವೆ ನೋಡಿ. ನನಗೇನು ತುಂಬ ಇಷ್ಟ ಆಯಿತು. ವಿತೌಟ್ ಕುಚ್ಚು, ವಿತೌಟ್ ಬೀಡು, ಯಾವುದು ಬೀಡು ಹಾಕಿಲ್ಲ ನಾನು, ಕುಚ್ಚು ಇಲ್ಲ ನೋಡಿ. ತುಂಬ ಚೆನ್ನಾಗಿದೆ. ಗ್ರ್ಯಾಂಡ್ ಸೀರೆಗೆಲ್ಲ ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ನೋಡಿ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕಂಪ್ಲೀಟ್ ಆಗಿದೆ. ಈಗ ಕುಚ್ಚು ಹಾಕಿ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪೆಟಲ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ವಿತೌಟ್ ಕುಚ್ಚು, ವಿತೌಟ್ ಬೀಡ್ಸು, ಸಖತ್ತಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ. ಒಟ್ಟಂತೂ ತುಂಬ ಸೂಪರಾಗಿದೆ ನೋಡಿ. ತುಂಬ ಹಾಕೋಕ್ಕೂ ಈಸಿ ನೋಡಿ. ಹಾಕಿ ನೀವು ಕಲೀರಿ. ಹೊಸಬ್ರು ಸುಧಾ ಹಾಕ್ಬೋದು. ಒಂಚೂರು ಕ್ರೋಶ ಹಾಕಕ್ಕೆ ಬಂದರೆ ಸಾಕು, ಹಾಕ್ಬೋದು, ಏನು ತೊಂದರೆ ಇಲ್ಲ. ಕ್ರೋಶ ಹಿಡಿಯೋಕ್ಕೆ ಬಂದರೆ ಹಾಕ್ಬೋದು. ನೋಡಿದ್ರಿ ಅಲ್ವಾ? ನೋಡಿ ಸ್ನೇಹಿತರೆ, ನೋಡಿದ್ರಿ ಅಲ್ವಾ? ವಿಡಿಯೋವೆಲ್ಲ ಇಷ್ಟ ಆಯ್ತಲ್ವ ನಿಮಗೆ? ಇಷ್ಟ ಆದರೆ ಹೊಸಬ್ರು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ ಹಾಕಿ, ಶೇರ್ ಮಾಡಿ. ದಯವಿಟ್ಟು ನೀವು ಕಲೀರಿ. ಕಲಿಯೋಕ್ಕೆ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಪ್ರಯತ್ನ ಪಟ್ಟು ಹಾಕ್ಬಿಟ್ಟು ವಿಡಿಯೋ ಮಾಡಿ ನನಗೆ ಹಾಕಿ, ನಾನು ನೋಡಿ ಖುಷಿ ಪಡ್ತೀನಿ. ಖುಷಿ ಆಗತ್ತೆ ನನಗೂ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.